ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ನೀನು ವೆಲ್ಕಮ್ ಮಾಡು. ಅಯ್ಯಬ್ಬ ವೆಲ್ಕಮ್ ಮಾಡು ಮಗ. ನೋಡಿ, ನನ್ನ ಮಗಳಿಗೆ ಇವತ್ತು ಸ್ಕೂಲ್ ರಜೆ, ಮಳೆ ಅಂತ. ಬಟ್ ಮಳೆನೇ ಇಲ್ಲ ಇವಾಗ. ಅಲ್ಲ, ಇವತ್ತು ಮಳೆ ಇಲ್ಲ ಅಲ್ಲ. ಸ್ಕೂಲಿಗೆ ಹೋಗುವಾ? ಯಾಕೆ? ಹೌದಾ? ಮತ್ತೆ ಸ್ಕೂಲ್ ಮಳೆ ಇಲ್ಲಲ್ಲ ಇವತ್ತು. ಹಾಯ್ ಮಾಡು ಎಲ್ರಿಗೂ. ಹಾಯ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ಲ ಹೆಂಗಿದ್ರಿ? ಎಲ್ರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದೆ. ನನ್ನ ಚಾನಲ್ ಒಂದು ಯಾರದ್ದು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್. ಬನ್ನಿ ಇವತ್ತು ಕೊಕ್ಕ ಮರನೆಲ್ಲ ವಿಡಿಯೋ ಮಾಡುವ. ಮತ್ತೆ ಈಗ ಎಂತೆಲ್ಲ ಮಾಡ್ತೀವಿ ಇವತ್ತು? ನೀರು ಮತ್ತೆ ಪೀಡ್ ಹಾಕ್ಬೇಕು, ಮತ್ತೆ ಔಷಧಿ ಹಾಕ್ಬೇಕು. ಯಾಕೆ ಔಷಧಿ ಹಾಕುದು? ಹಾಕೊಂಡು ಓಕೆ ದಿನ ಕಫ. ಮತ್ತೆ ಇವಾಗ ನಮ್ಮ ಕೋಳಿ ಎಷ್ಟು ದೊಡ್ಡದಾಗಿದೆ ಗೊತ್ತಾ ನಿಂಗೆ? ದೊಡ್ಡದು. ಎಷ್ಟು? ಈಗ ತಿನ್ಬಹುದಾ? ಹಾ. ಎಂತ ಮಾಡಿ ತಿನ್ನೋದು ಕೋಳಿನ? ನಿಂಗೆ ಎಂತ ಕೊಕ್ಕ ಸಾರು ಇಷ್ಟನಾ, ಕಬಾಬ್ ಇಷ್ಟನಾ? ಕೊಕ್ಕ ಎಂತ ಚೂರ್ ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಬೇಯಿಸಿ ತಿನ್ಬೇಕು, ಒಳ್ಳೆ ಇರುತ್ತದೆ. ವೆರಿ ಗುಡ್. ಮತ್ತೆ ತಿನ್ಬೋದು, ಲೈಕ್ ಇರೋದು. ವಾವ್. ಮತ್ತೆ ತಿಂದ್ರ ಮೇಲೆ ಎಂತ ಆಗ್ತದೆ? ಬಾಯೆಲ್ಲ ಖಾರ ಇಡೋದಿಲ್ಲ, ಸೀರುತ್ತ. ಕೊಕ್ಕಕ್ಕೆ ಸಿಹಿ ಹಾಕ್ತಾರಾ? ನೀನು ಖಾರ ಹಾಕ್ಬೇಕಿದ್ರೆ ಮೊದಲೇ ತಿನ್ನೋದಾ ಬೇಯಿಸಿದ್ದ? ಅದಕ್ಕೆ ಸ್ವೀಟ್ ಇರ್ತದ ಒಳ್ಳೇದಾಗಿ. ವಾವ್, ಅದಿಷ್ಟನಾ ನಿನ್ಗೆ? ಮತ್ತೆ ಈಗ ಬಾಯಲ್ಲಿ ನೀರು ಬರ್ತದಾ? ಕೊಕ್ಕ ಬೇಕಾ? ಯಾಕೆ? ಯಾಕಂದ್ರೆ ಅದು ನಂಗೆ ಇಷ್ಟ. ಹೌದಾ? ಖಾರ ಹಾಕಿದ್ರೆ ತಿಂದಿಲ್ಲ. ಯಾಕೆ? ಬೇಯಿಸಿದ್ ಮಾತ್ರನಾ? ಖಾರ ಹಾಕೋ ಮೊದಲು ವಾವ್ ಇರುತ್ತಾ? ಹೌದು. ಎಷ್ಟು ವಾವ್? ತುಂಬಾ ವಾವ್. ಮತ್ತೆ ಇವತ್ತು ಎಂತೆಲ್ಲ ಕೆಲಸ ಮಾಡಬೇಕು? ಮತ್ತೆ ಕೋಳಿ ಫಾರ್ಮ್ ಒಂದು ಕೆಲಸ ಮಾಡಬೇಕು, ಮತ್ತೆ ಫೀಡ್ ಹಾಕಬೇಕು, ಮತ್ತೆ ನೀರು ಕೊಡಬೇಕು, ಔಷಧಿ ಕೊಡಬೇಕು, ಮತ್ತೆ ಕುಡಿದು ಮಲ್ಕೊಂತು ರಾತ್ರಿ ಆಮೇಲೆ ನಾಳೆಗೂ ರಚೆ. ನೋಡುವ ನಮ್ಮ ಕೋಳಿ ಏನು ಮಾಡ್ತಿದ್ದಾವೆ ಅಂತ. ಇಷ್ಟೊಂದು ವಿಪರೀತ ಮಳೆ ಬಂದರೆ ಕೋಳಿದು ಗೊಬ್ಬರ ಎಲ್ಲ ನಾವು ತುಂಬ ಡ್ರೈ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ನೋಡಿ, ಇವತ್ತಿಗೆ 26 ದಿನ ಆಗ್ತದೆ. ಬಟ್ ವಿಪರೀತ ಮಳೆ ಇರೋದ್ರಿಂದ ಗೊಬ್ಬರ ಕೂಡ ಕಂಡೀಷನ್ ಹಾಳಾಗ್ತಾ ಹೋಗ್ತದೆ, ತುಂಬ ಕಷ್ಟ ಆಗ್ತದೆ. ನೋಡಿ, ಕ್ಲೈಮೇಟ್ ಎಲ್ಲ ತುಂಬ ಒಳ್ಳೆದಿದ್ರೆ ಫೀಡೆಲ್ಲ ಖಾಲಿ ಮಾಡ್ಕೊಂಡಿದ್ದಾವೆ, ಬೇಗನೆ ಖಾಲಿಯಾಗಿ ಹೋಗ್ತದೆ. ಕ್ಲೈಮೇಟ್ ಚೆನ್ನಾಗಿರ್ತದಲ್ಲ, ಅದೇ ಬೇಗ ಫೀಡ್ ಖಾಲಿಯಾಗಿ ಹೋಗ್ತದೆ. ಅದೇ ಬಿಸಿಲೆಲ್ಲ ಇದ್ದರೆ ಸ್ವಲ್ಪ ಬೆಳಿಗ್ಗೆ ಎಲ್ಲ ಫೀಡು ಕಡಿಮೆ ಹೋಗ್ತದೆ. ಈಗ ಬೆಳಿಗ್ಗೆನೂ ಎಲ್ಲ ಫೀಡಿಂಗ್ ಆಗ್ತದೆ. ನಾನು ಆವಾಗಲೇ ನಿಮಗೆ ಹೇಳಿದಂತೆ ಇವಾಗ ಕೋಳಿಗೆ 26 ಡೇಸು ಕಂಪ್ಲೀಟ್ ಆಯಿತು. ಬಾಡಿ ವೆಯ್ಟ್ ನಿನ್ನೆಗೆ 1/4 kg ಅಂತ ಹೇಳಿದರೆ 1 kg 250 ಗ್ರಾಮ್ ನಿನ್ನೆ ಬಂದಿದೆ. ಇವತ್ತೊಂದು 60ರಿಂದ 70 ಗ್ರಾಮು ಜಂಪ್ ಆಗಿರ್ತದೆ. ಹಾಗೆ ಇನ್ನೊಂದು 2-3 ಡೇಸಲ್ಲಿ
ಅಂತ ಹೇಳಿದರೆ 2-3 ಡೇಸಲ್ಲಿ 1.5 ಬಾಡಿ ವೆಯ್ಟ್ ಕೂಡ ಕ್ರಾಸ್ ಆಗ್ತದೆ ಇಲ್ಲಿ. ಇನ್ನೊಂದು 28 ಡೇಸಲ್ಲಿ ನಾವು ತಂದೂರಿಗೆ ಬೇಕಾದರೆ ಇದನ್ನು ಕೋಳಿನ ಕೊಡ್ಬೋದು. ತಂದೂರಿ ಚಿಕನ್ಗೆ ಲಿಫ್ಟ್ ಮಾಡುವ ಅಂತ, ಯಾಕೆಂತ ಹೇಳಿದರೆ ಸ್ವಲ್ಪ ಕ್ಲೈಮೇಟಿಂದ ವಿಪರೀತ ಮಳೆ ಇರೋದರಿಂದ ಗೊಬ್ಬರದ ಕಂಡೀಷನ್ ಕೂಡ ಸ್ವಲ್ಪ ಹಾಳಾಗಿದೆ. ಅಂತ ಹೇಳಿದರೆ ತೇವಾಂಶ ಜಾಸ್ತಿ ಇರೋದ್ರಿಂದ ಗಟ್ಟಿಯಾಗಿದೆ. ಹಾಗೆ CRD ಇರೋದ್ರಿಂದ ಇವಾಗ ತಕ್ಕ ಮಟ್ಟಿಗೆ ಕಂಟ್ರೋಲಲ್ಲಿದೆ CRD. ಬಟ್ ಹೇಳಲಿಕ್ಕಾಗೋದಿಲ್ಲ, ಆಫ್ಟರ್ 30 ಡೇಸ್ ಇದು ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಜಾಸ್ತಿ ಆದರೆ ನಮಗೆ ಆನಂತರ ನಮ್ಗೆ 1.5 1.6 ಕ್ರಾಸ್ ಆದ ನಂತರ ನಾವು 2 kgವರೆಗೆ ನಾವು ವೆಯ್ಟ್ ಮಾಡಲೇಬೇಕಾಗ್ತದೆ. ಆವಾಗ ನಮಗೆ ಮಧ್ಯದಲ್ಲಿ ಕೋಳಿನ ಲಿಫ್ಟ್ ಮಾಡಲಿಕ್ಕೂ ಕಷ್ಟ. 1.6ಇಂದ 2 kg ಒಳಗಿನ ಕೋಳಿಗಳಿಗೆ ಅಷ್ಟೊಂದು ಬೇಡಿಕೆ ಇರೋದಿಲ್ಲ, ಹಾಗೆ ತೆಗಿಲಿಕ್ಕೂ ಆಗೋದಿಲ್ಲ. 2 kg ನಂತರನೇ ಬಾಡಿ ವೆಯ್ಟ್ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗ್ತದೆ. ಆ ಕಾರಣದಿಂದ ಒಂದು ತಂದೂರಿಗೆ ಲಿಫ್ಟ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ 2 kg ಬಂದ ನಂತರ ಲಿಫ್ಟ್ ಮಾಡಬೇಕು. ಸೊ ಇಲ್ಲಿ ಆದರೂ CRD ಬಂದು ಬ್ಯಾಚ್ ಕೊಲ್ಯಾಪ್ಸ್ ಆಗ್ತದೆ, ಆದರೆ ತುಂಬ ಕಷ್ಟ. ಅದಕ್ಕೋಸ್ಕರ ನಾವು ಇವಾಗ ತಂದೂರಿಗೆ ತೆಗೆಯೋದು ಉತ್ತಮ. ತಂದೂರಿಗೆ ತೆಗೆದರೆ ನಮಗೇನು ಲಾಸ್ ಆಗುವಂಥದ್ದಿಲ್ಲ. ಈಗ 1.5 ಬಾಡಿ ವೆಯ್ಟ್ ಬಂದರೆ ಕಂಪನಿಯವರು ಒಂದು 500 ಗ್ರಾಮ್ಸನ್ನು ನಮಗೆ ಬೋನಸ್ ಆಗಿ ಕೊಡ್ತಾರೆ. ನಾವು ಸಾಕಿರೋದಕ್ಕೆ 1.5 + 500 ಗ್ರಾಮ್ಸ್ ಅಂದರೆ 2 kg ಹಾಗೆ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಫಾರ್ಮರ್ಸಿಗೆ, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡುವವರಿಗೆ ಕೊಡ್ತಾರೆ ಕಂಪನಿಯವರು. ಮತ್ತು ಇದು ತೆಗಿತಾರೆ ಅಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆ ಮಾರ್ಕೆಟಲ್ಲಿ ಬೇಡಿಕೆ ಇದ್ದರೆ, ತಂದೂರಿ ಚಿಕನ್ಗೆ ಬೇಡಿಕೆ ಇದ್ದರೆ ಮಾತ್ರ ಅವರು ಕಂಪನಿಯವರು ತೆಗಿಲಿಕ್ಕಾಗುವಂಥದ್ದು. ಬೇಡಿಕೆ ಇಲ್ಲ ಅಂತ ಹೇಳಿದರೆ ತಂದೂರಿಗೆ ಲಿಫ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಏನೇ ಸಮಸ್ಯೆ ಬಂದರೂ ಅದನ್ನು ನಾವು ಫೇಸ್ ಮಾಡಿಕೊಂಡು ಅದಕ್ಕೆ ಮೆಡಿಷನ್ ಹಾಕಿ 38-40 ಡೇಸ್ ತನಕ ನಾವು ಸಾಕಲೇಬೇಕಾಗ್ತದೆ. ಕಂಪನಿಯಲ್ಲಿ ಮಾರ್ಕೆಟಿಂದ ಬೇಡಿಕೆ ಬಂದರೆ ಕಂಪನಿಗೆ ಆವಾಗ ನಮಗೆ ತಂದೂರಿಗೆ ಲಿಫ್ಟ್ ಮಾಡ್ತಾರೆ ಕಂಪನಿಯವರು. ಈ ತಂದೂರಿ ಚಿಕನ್ಗೆ ಎಷ್ಟು ವೆಯ್ಟ್ ಇರೋ ತನಕ ಹೋಗ್ತದೆ ಅಂತ ಹೇಳಿದರೆ 1.5ಇಂದ 1.7 ತನಕ. ಇಷ್ಟರ ಒಳಗಡೆ ಲಿಫ್ಟಾಗಿ ಇಲ್ಲಿಯಾದರೂ ಕೋಳಿ ಹೋದರೆ ನಮಗೆ ಡಿಫ್ರೆನ್ಸ್ ವೆಯ್ಟನ್ನು 2 kgವರೆಗೆ ಕೊಡ್ತಾರೆ. ಅಂತ ಹೇಳಿದರೆ ಫಾರ್ ಎಕ್ಸಾಂಪಲ್ ನಿಮಗೆ 1.6ಗೆ ಇಲ್ಲಿಯಾದರೂ ಕೋಳಿ ಲಿಫ್ಟ್ ಆದರೆ ಉಳಿದಿರುವ 400 ಗ್ರಾಮ್ಸನ್ನು ಬೋನಸ್ ಆಗಿ ಆ್ಯಡ್ ಮಾಡಿಬಿಟ್ಟು ನಮಗೆ ಕೊಡ್ತಾರೆ. 1.7ಗೆ ಲಿಫ್ಟ್ ಆದರೆ 300 ಗ್ರಾಮ್ಸ್ ಬೋನಸ್ ಆಗಿ ನಮಗೆ ಸಿಗ್ತದೆ. ಇನ್ ಕೇಸ್ 1.8 ಎಲ್ಲಾದರೂ ಕ್ರಾಸ್ ಆದರೆ ಅದು ನಮಗೆ ಕನ್ಸಿಡರ್ ಮಾಡೋದಿಲ್ಲ, ಯಾಕೆ ಅಂತ ಹೇಳಿದರೆ ಎಷ್ಟು ಬಂದಿರ್ತದೆ ಅಷ್ಟನ್ನೇ ಕೊಡ್ತಾರೆ. ಈ ತಂದೂರಿಗೆ ಲಿಫ್ಟ್ ಮಾಡುವಂಥದ್ದು ಚಿಕ್ಕ ಚಿಕ್ಕ ಕಂಪನಿಗಳಿಗೆ ಸ್ವಲ್ಪ ಕಷ್ಟ ಸಾಧ್ಯ, ಯಾಕೆಂದರೆ ಅಷ್ಟೊಂದು ಮಾರ್ಕೆಟಿಂಗ್ ಪೊಟೆನ್ಷಿಯಲ್ ಇರೋದಿಲ್ಲ. ಈ ದೊಡ್ಡ ದೊಡ್ಡ ಕಂಪನಿಗಳಾದರೆ ಮಾತ್ರ ತಂದೂರಿಗೆ ಲಿಫ್ಟ್ ಮಾಡ್ತಾರೆ. ಹಾಗೆ ಎಷ್ಟೇ ದೊಡ್ಡ ಕಂಪನಿ ಆದರೂ ಯಾವಾಗಲೂ ಕೂಡ ತಂದೂರಿಗೆ ಆರ್ಡರ್ ಇರೋದಿಲ್ಲ. ಹಾಗೆ ಎಲ್ಲ ಫಾರ್ಮರ್ಸಿಗೂ ಈಗ ತಂದೂರಿಗೆ ತೆಗೆಯುವಂಥ ಅವಕಾಶವೇ ಇರೋದಿಲ್ಲ. 1000 ಫಾರ್ಮ್ ಇದ್ದರೆ ಅದರಲ್ಲಿ ಕೆಲವು ಫಾರ್ಮ್ಗಳಿಂದ ತಂದೂರಿಗೆ ಲಿಫ್ಟ್ ಮಾಡ್ತಾರೆ. ಕೆಲವೊಮ್ಮೆ ಅವರಾಗೆ ಫಾರ್ಮರ್ಸನ್ನು ಅಪ್ರೋಚ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ ನಮಗೇನಾದರೂ ಪ್ರಾಬ್ಲಮ್ ಇದ್ದು ಬ್ಯಾಚ್ ಕೊಲ್ಯಾಪ್ಸ್ ಆಗ್ತದೆ ಅಂತ ಅನಿಸಿದರೆ ನಾವಾಗಿ ಕಂಪನಿನೇ ಅಪ್ರೋಚ್ ಮಾಡಿ ತೆಗಿಲಿಕ್ಕೆ ರಿಕ್ವೆಸ್ಟ್ ಮಾಡಿದರೆ ಮಾತ್ರ ಈ ತಂದೂರಿ ಕೋಳಿನ ತೆಗಿತಾರೆ ಅಷ್ಟೇ. ಹಾಗೆ ಈ ತಂದೂರಿಗೆ ಲಿಫ್ಟ್ ಮಾಡೋಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ 5000 ಕೋಳಿಯ ಬ್ಯಾಚ್ ಇದ್ದರೆ ಈಗ 5000 ಕೋಳಿ ಕೂಡ ಒಮ್ಮೆಗೆ ತಂದೂರಿಗೆ ಖಾಲಿ ಆಗುವಂಥದ್ದು ಕಷ್ಟ. ಎಲ್ಲಿಯಾದರೂ ಹೋದರೆ ಒಂದು 2000 2500 ಇಲ್ಲಿ ಇಷ್ಟ ತನಕ ಖಾಲಿ ಆಗ್ತದೆ. ಉಳಿದಿದ್ದನ್ನು ನಾವು 2 kg ಕ್ರಾಸ್ ಆಗೋ ತನಕ ಸಾಕಲೇಬೇಕಾಗ್ತದೆ. ಅಷ್ಟು ಒಂದೇ ಬ್ಯಾಚು ಒಮ್ಮೆಗೆ ತಂದೂರಿಗೆ ಖಾಲಿ ಆಗುವಂಥದ್ದು ತುಂಬ ರೇರು. ಇದು ನನ್ನ ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇನ್ನೊಂದು ಹೊಸ ವ್ಲಾಗ್ನೊಂದಿಗೆ ನಾಳೆ ಸಿಗುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.